ರಾಮಕಥೆ ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದವರು ಪಂಕಜ ಕೆ ರಾಮಭಟ್. ವಾಚನದಲ್ಲಿ ಶ್ರೀಮತಿ ಯಶೋಧ ಭಟ್ ಉಪ್ಪಂಗಳ. ಕೋಪದಿಂದಲಿ ಗಂಡ ಕೊಟ್ಟಿಹ ಶಾಪದಿಂದ ಕಲ್ಲಿನಂತೆಯೇ ತಾಪ ಪಡುತ್ತಲಿ ಬಿದ್ದ ಹಲ್ಲಿಗೆ ಮುಕುತಿ ನೀಡಿದನು. ಮಿಥಿಲೆ ನಗರವನಾಳುತ್ತಿರುತ್ತಿಹ ಭೂಪ ಜನಕನ ಮಗಳು ಸೀತೆಯ ರೋಪು ಹಾಕುತ್ತ ಬಿಲ್ಲನೆತ್ತುತ್ತ ಪಣವ ಗೆದ್ದಿಹನು. ಮತ್ತೆ ಸೀತೆಯ ಜತೆಗೆ ನಲಿಯುತ್ತ ಹೆತ್ತ ಮಾತೆಯರೊಡನೆ ಕಳೆಯುತ್ತ ಮುತ್ತಿಕೊಳ್ಳುವ ಪ್ರಜೆಗಳೆಲ್ಲರ ಕ್ಷೇಮ ಬಯಸಿದನು. ಇತ್ತ ದಶರಥ ಪಟ್ಟ ಕಟ್ಟಲು 10 ಜನರನ್ನು ಕರೆದು ತಿಳಿಸಿದ. ಚಿತ್ತದಲ್ಲಿಹ ವಿಷಯವೆಲ್ಲವ ತಿಳಿಸಿ ಹಗುರಾದ. ಸುದ್ದಿ ತಿಳಿಸುತ್ತ ಕಿರಿಯ ರಾಣಿಗೆ ಬುದ್ಧಿ ಹೇಳುತ್ತ ದಾಸಿ ಮಂಥರೆ ಮುದ್ದು ಮಗನಿರೆ ರಾಮಗೇತಕ್ಕೆ ಪಟ್ಟವೆಂತೆಂದ. ಪೆದ್ದಿಯಂತೆಯೇ ನಡೆದುಕೊಳ್ಳದೆ ಯುದ್ಧ ಕಾಲದಿ ಕೊಟ್ಟ ವರವನು ಸದ್ದು ಮಾಡದೆ ಕೇಳಿ ಪಡನಿ ರಾಜನೊಡನಿಂದು. ಮಂಥರೆಯ ಹಿತವಚನವೆಲ್ಲವ ನಿಂತು ಯೋಚಿಸಿ ಮಾತೆ ಕೈಕೇಯಿ ಚಿಂತೆಯಿಂದಲಿ ನಡೆದು ಬಿಟ್ಟಳು ಕೋಪಗೃಹದೆಡೆಗೆ. ಸಂತಸದ ವಾರ್ತೆಯನ್ನು ಹೇಳಲು ಸಂತಸದಿ ಬಂದಿರುವ ಪತಿಯಲಿ ಮಂಥನವ ಮಾಡದೆ ಕೇಳಿದಳವಳು ವರಗಳನ್ನು. ಮಡದಿ ಹೇಳಿದ ಮಾತು ಕೇಳುತ್ತಲೊಡನೆ ದಶರಥ ಬಿದ್ದು ಬಿಟ್ಟನು. ಕಡಿದ ಬಾಳೆಯ ತೆರದಿ ಮನದಲ್ಲಿ ನೊಂದು ಬಳಲಿದನು. ನಡೆದ ವಿಷಯವ ಕೇಳಿ ರಾಮನು ನಡೆದ ಕಾಡಿಗೆ ನಮಿಸಿ ತಂದೆಗೆ ಮಡದಿ ಸೀತೆಯ ಕರೆದುಕೊಳ್ಳುತ್ತಲೂರು ಬಿಟ್ಟಿಹನು. ಕಾಡಿಗೊರಟಿಹ ರಾಮ ಲಕ್ಷ್ಮಣ ಬಿಡು ಬಿಟ್ಟರು ಋಷ ಶೃಂಗದಿ. ಹಾಡು ಹಗಲಲೆ ಕಾಟ ಕೊಡುತ್ತಿಹ ರಕ್ಕಸರ ತರಿದು. ನೋಡಿ ರಾಮನ ರೂಪರಾಶಿಯ ಮೋಡಿಗೊಳ್ಳುತ್ತ ಕಾಮರೂಪಿಣಿ ಬೇಡಿಕೊಂಡಳು ರಾಮನನು ತನ್ನನ್ನು ವರಿಸೆಂದು.